ನಾಗರಾಜ್ ಯಾದವ್ ಅವರಿದ್ದಾರೆ ಕಾಂಗ್ರೆಸ್ನಿಂದ. ನಾಗರಾಜ್ ಯಾದವ್ ಅವರೇ, ಹೇಳುವುದೆಲ್ಲವನ್ನು ಹೇಳಿ ಆಗಿದೆ, ತಮ್ಮ ಪ್ರತಿಕ್ರಿಯೆಯ ಸಮಯ. ಧನ್ಯವಾದಗಳು. ನಾನು ಅದನ್ನೇ ಬಯಸ್ತೀನಿ. ನಾನು ಸೈಲೆಂಟಾಗಿ ಕೇಳಿದ್ರೆ ಅವರು ಕೂಡ ಕೇಳಿಸ್ಕೋಬೇಕು. ಫಸ್ಟ್ ಟೈಮ್ ಅವ್ರು ಸೈಲೆಂಟಾಗಿ ಕೇಳಿದರೆ ದಯವಿಟ್ಟು ಎಲ್ಲರೂ ಸೈಲೆಂಟಾಗಿ ಕೇಳಿ. ಫಸ್ಟ್ ಟೈಮ್ ಅಲ್ಲ, ಅವರ ಪ್ಲೀಸ್ ಎಲ್ಲಿ ಸೈಲೆಂಟ್ ಇರಬೇಕು ಅಲ್ಲಿ ಇರಬೇಕಾಗ್ತದೆ. ನಾವು ಸೈಲೆಂಟ್ ಆಗಿ ಇರ್ತೇವೆ. ಈಗ ವಿಚಾರಧಾರೆ ಬಂದಿರ್ತಕ್ಕಂಥ ಏನಂತಂದ್ರೆ ನಾವು ಮಾತಾಡುವ ಸೈಲೆಂಟ್ ಆಗಿ ವಿಚಾರಧಾರೆ ಬಂದಿರತಕ್ಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ 2023 ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಆಗ್ತಾ ಇಲ್ಲ, ಒಂದು ಕಡೆ ಕರಪ್ಷನ್ ಆಗ್ತಾ ಇದೆ ಅಂತ ಹೇಳಿಕೆಗಳನ್ನು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೋಸ್ಕರ ಹೇಳ್ತೀನಿ ಅಂತಂದರೆ, ಅವರು 2023 ಅಧಿಕಾರಕ್ಕೆ ಬಿಟ್ಟೋಗೋ ಸಂದರ್ಭದಲ್ಲಿ ಬಿಲ್ಗಳ ಬಗ್ಗೆ ಮಾತಾಡೋಣ, ಯಾಕಂದರೆ ಕರಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಸುಮಾರು 2,45,000 ಕೋಟಿ ರೂಪಾಯಿಗಳಷ್ಟು ಕೆಲಸವನ್ನು ಕೊಟ್ಟ ಸಂದರ್ಭದಲ್ಲಿ ಬಜೆಟ್ ಅಲೋಕೇಶನ್ ಮಾಡಿದ್ದವರು ಲಾಸ್ಟ್ ವರ್ಷದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಕೇವಲ 45,000 ಕೋಟಿ ರೂಪಾಯಿಗಳ ಮಾತ್ರ ಅವರು ಮೀಸಲಿಟ್ಟಿದ್ರು ಬಜೆಟ್ ಅಲೋಕೇಶನ್ನ. ಎಲ್ಲವನ್ನೂ ಕೂಡ ಕೇವಲ ಚುನಾವಣಾ ದೃಷ್ಟಿಕೋನ ಇಟ್ಕೊಂಡು ವರ್ಕ್ ಆರ್ಡರ್ಗಳನ್ನ ಕೊಟ್ಕೊಂಡು ಕೆಲಸಗಳನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ಅವಾಗಲೇ ಅದು ಜನಗಳ ಅಲ್ಲಿ ಮಾತಾಗಿದ್ದು. ಅದನ್ನು ನಾವು ವಿರೋಧ ಪಕ್ಷ ಹೋರಾಟ ಮಾಡಿದ್ದು ನಿಜ, ಜನಗಳನ್ನು ಒಪ್ಕೊಂಡಿದ್ದು ನಿಜ, ಅವರ ಮನೆಗೆ ಕಳಿಸೋದು ನಿಜ, ತನಿಖಾ ಆಗ್ತಾ ಇರೋದು ನಿಜ. ನಾಗಮೋಹನ್ ದಾಸ್ ಅವರು ಕೂಡ ಅದ್ರ ಬಗ್ಗೆ ರಿಪೋರ್ಟ್ ಕೊಡೋಕೆ ಅದಕ್ಕೆ ತಾಳ್ಮೆಯಿಂದ ಕಾಯಬೇಕಾಗ್ತದೆ. ಅದು ಡೆಫಿನೆಟ್ಲಿ ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ ವಿಚಾರ ಹೇಳ್ತಾ ಇದ್ದೇನೆ. ಅದು ಒಂದು ನಿಮಿಷ ಮುಗಿಸ್ತೀನಿ. ರಿಪೋರ್ಟ್ ಕೊಟ್ಟರು ಅನ್ಸುತ್ತೆ, ನಿಮ್ಮನ್ನು ಕರೆಕ್ಟ್ ಮಾಡಿ. ಇಲ್ಲ, ಫುಲ್ ಫೈನಲ್ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಇಂಟ್ರಿಮ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಹಲವಾರು ಬಗ್ಗೆ ಅಲಿಗೇಷನ್ಗಳು ಇದೆ. ಯಾಕಂದ್ರೆ ಆ ಮ್ಯಾಚ್ ತನಿಖೆಯಲ್ಲಿ ಇರಬೇಕಾದ್ರೆ ನಾನು ಮಾತಾಡ್ಲಿಕ್ಕೆ ಸಹಿ ಇಲ್ಲ ಅಂತ ಮಾತಾಡ್ತಾ ಇದ್ದೇನೆ. ಅದೇ ಜೊತೆಯಲ್ಲಿ ಇರಬೇಕಾದ್ರೆ ಕೊರೋನಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕರಪ್ಷನ್ ಬಗ್ಗೆ ಮಾತಾಡ್ತಾರ ಬಿಜೆಪಿಯವರು. 45 ರೂಪಾಯಿ ಇರ್ತಕ್ಕಂಥ 10 ರೂಪಾಯಿಗೆ ಸಿಗ್ತದೆ ಮಾಸ್, ಅವಾಗ 40 ರೂಪಾಯಿ ಇರ್ಬೋದು ಕಾಸ್ಟ್ ಇದ್ದ ಸಂದರ್ಭದಲ್ಲಿ ಅವ್ರು ಎಷ್ಟು ತಗೊಂಡ್ರು ಅಂತ ಮನಸಾಕ್ಷಿ ಮಾತಾಡ್ಲಿಕ್ಕೆ ಹೇಳಿ ಅವರಿಗೆ ಯಾವ ರೀತಿ ಮಾಡೋದು ಅಂತ ಹೇಳಿಕೆ ಅವತ್ತು ಯಾರನ್ನ ಒಳಗಾಕಿದ್ರಿ 2.5 ವರ್ಷ ಆಯ್ತು ತನಿಖೆ ನಡೀತಾ. ಈಗ ಅವರು ಕುನ್ನವರು ಇದನ್ನ ಕೊಟ್ಟಿದ್ದಾರೆ, ಮ್ಯಾಟರ್ ಇಸ್ ಟೇಕಿಂಗ್ ಇಟ್ಸ್ ಓನ್ ಸ್ಟೆಪ್. ನಾವು ಬೇರೆಯವ್ರ ತರ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಬಿಜೆಪಿ ಅವರು, ಹಾಗಾಗಿ ರಿಪೋರ್ಟ್ ಒಳಗಡೆ ಹಾಕ್ಬಿಡೋಣ ಅಂತಕ್ಕಂಥ ನಾವು ಬಿಜೆಪಿ ಅವರಲ್ಲ, JDS-ನವರು ಅಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ವಿ ಫಾಲೋ ದ ರೂಲ್ ಆಫ್ ದಿಸ್ ಲ್ಯಾಂಡ್. ಅದಕ್ಕೋಸ್ಕರವಾಗಿ ಇಟ್ ಮೇ ಟೇಕ್ ಸಮ್ ಟೈಮ್, ಬಟ್ ಡೆಫಿನೆಟ್ಲಿ ಅವ್ರು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗೇ ಆಗ್ತದೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಅವರು 3.25 ವರ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಮೊದಲು ಅವರು ಅಧಿಕಾರಕ್ಕೆ ಬಂದ ಸಂದರ್ಭ ಎಷ್ಟು ಇತ್ತು ಸಾಲ ಅಂತಕ್ಕಂಥ ಯೋಚನೆ ಮಾಡಬೇಕಾದ್ರೆ, ತದನಂತರ ಎಷ್ಟು ಸಾಲ ಮಾಡೋದು, ಕೇವಲ 3.25 ವರ್ಷಕ್ಕೆ 3.5 lakh crore rupees ಸಾಲವನ್ನು ಮಾಡ್ತಾರೆ. ಅಷ್ಟು ಮಾಡಿ ಏನು ಮಾಡಿದ್ರು ಅವರು? ಬಿಲ್ಗಳು ಕ್ಲಿಯರ್ ಮಾಡಿದ್ರಾ? ಏನು ಮಾಡಿದ್ರು ಅವರು? ಯಾವ ಕಾರಣಕ್ಕೂ 40% ಚರ್ಚೆ ಆಯಿತು. ಸತ್ಯನ ಸುಳ್ಳು ಅಂತ ಜನತಾ ನ್ಯಾಯದಲ್ಲಿ ಪ್ರೂವ್ ಮಾಡಿ ಅದಕ್ಕೆ ಮತವನ್ನು ಕೊಟ್ಟಿದ್ದಾರೆ, ಅವನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ಕಾನೂನಿನೆಲ್ಲ ಕಟ್ಟಡಲಿಕ್ಕೆ ಏನಾಗಬೇಕು ಆಗ್ತದೆ ವಿಚಾರಗಳು ಹೇಳ್ತಾ ಇದ್ದೀನಿ. ಈಗ ವಿಚಾರಗಳು ಬಂದಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರು ಅವರು. ನಾನು ಹೇಳ್ತೀನಿ ಕೇಳಿ, ಇವತ್ತು ನಾವು 52,000 ಕೋಟಿ ರೂಪಾಯಿಗಳನ್ನು ನಾವು ಗ್ಯಾರಂಟಿಗೆ ಇಟ್ಟಿದ್ದ ಕೆಲಸ ಆಗಲಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾವು ಕಳೆದ ಬಾರಿ 25-26ರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83,000 ಕೋಟಿ ರೂಪಾಯಿ 83,000 ಕೋಟಿನ ಇಟ್ಟಿರ್ತಕ್ಕಂಥದ್ದು ನಿಜ. ಅದಕ್ಕೆ ಮೊದಲು 24-25ರಲ್ಲಿ 71,000 ಕೋಟಿ ಇದ್ದಿದ್ದು ನಿಜ. 23-24 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದು ನಿಜ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನಕ್ಕೆ ಕೊಡ್ತೀವಿ ಅಂತಕ್ಕಂದ್ರೆ ಡೆವಲಪ್ಮೆಂಟ್ಗೆ. ಇವರು ವಿರೋಧ ಪಕ್ಷದಲ್ಲಿದ್ದಾರೆ, ಇಷ್ಟೆಲ್ಲ ಪಡ್ಕೊಂಡು ಟಿವಿಯಲ್ಲಿ ಮಾತಾಡ್ತಾರಲ್ಲ. ದಯವಿಟ್ಟು ಬಂದರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸು ಒಂದು ತಗೊಬಂದು ತೋರಿಸ್ಲಿಕ್ಕೆ ಹೇಳಿ, ನೀವು ಇಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಖರ್ಚು ಮಾಡಿದ್ರೆ ಇಷ್ಟು ಬಿಲ್ ಆಗಿದೆಯಲ್ಲ, ತಾವು ಎಲ್ಲಿ ಕೆಲಸ ಮಾಡಿದ್ರೆ ಅಂತ ಕೇಳಿ. ಯಾಕೆ ಅಂತಂದರೆ ಅವರ ಕ್ಷೇತ್ರಗಳಲ್ಲೂ ಕೂಡ ನಾವು ಕೆಲಸವನ್ನು ಮಾಡಿದ್ದೇವೆ. ಅವರ ಕ್ಷೇತ್ರಗಳು ಇವಾಗಲೂ ಕೂಡ 50 ಕೋಟಿ ರೂಪಾಯಿಗಳ ಕೆಲಸಗಳ ಅನುದಾನವನ್ನು ಎಲ್ಲ MLA ಕೊಡಲಿಕ್ಕೆ ನಾವು 8,000 ಕೋಟಿನ ಸಪ್ರೇಟಾಗಿ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು. ಗ್ರಾಮೀಣ ರಸ್ತೆಗಳನ್ನು ಸೇರಿಕೊಂಡು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅದಕ್ಕೆಲ್ಲವೂ ಕೂಡ ಬಜೆಟ್ರಿ ಅಲೋಕೇಶನ್ ಇಟ್ಕೊಂಡಿದ್ದೀವಿ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಕರಪ್ಷನ್ ಬಗ್ಗೆ ಮಾತಾಡ್ತಕ್ಕಂಥವ್ರು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಬಾರ್ದು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ BJP ಅವರಿಗೆ. ಅವರು ಭ್ರಷ್ಟಾಚಾರ ಮುಡಿಗೋ ದೇಶದಲ್ಲಿ ಯಾವುದಾದ್ರು ಏಕೈಕ ದೊಡ್ಡ ಪಕ್ಷ ಯಾವುದೋ ಇದ್ದರೆ ಇವರೇ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಕೇಳಿ. ಭ್ರಷ್ಟಾಚಾರನ ಕಡಿಮೆ ಮಾಡಬೇಕು, ಯಾಕಂದರೆ ಸಂತುಲನ ನಿಯಂತ್ರಣ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಯಾರಾದರೂ ಮಾಡಿದರೆ ಈ ರಾಜ್ಯದಲ್ಲಿ, ಅದಕ್ಕೆ ದೇಶದಲ್ಲಿ ಕಾಂಗ್ರೆಸ್ನವ್ರು ಮಾತ್ರ ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಭ್ರಷ್ಟಾಚಾರ ಸಂಪೂರ್ಣ ತೆಗೆ ಹಾಕ್ಬೇಕಂತೇಳಿ ನಾನು ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ತಯಾರಿದ್ದೀನಿ. ಮತ್ತೆ ನಮ್ಮ ಸರ್ಕಾರ ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ವಿಚಾರ ತಮ್ಮ ಹತ್ರ ಏನಾದ್ರು ಲಿಸ್ಟ್ ಇದ್ರೆ ಅವ್ರು ಗೌರ್ಮೆಂಟ್ ಇದ್ದಾಗ ಅಭಿವೃದ್ಧಿ ದುಡ್ಡು ಸಿಕ್ತಿಲ್ಲ ಅಂತ ಯಾವ ಶಾಸಕರು ಮಾತಾಡಿದ್ರು ಒಂದ್ಸಲ ಹೇಳಿ. ಈಗ 100% ಅವ್ರು ಗೌರ್ಮೆಂಟ್ ಇದ್ದಾಗ ನಮ್ಮ ಶಾಸಕರೇ ಕೊಡ್ಲಿಲ್ವಲ್ಲ. ಅವಾಗ ನಮ್ಮ ಹತ್ರನೂ ಇದ್ರಲ್ಲ 80 ಜನ ಶಾಸಕರು ಕೊಟ್ರ ನಮ್ಗೆ. ಏನ್ ಬೇರೆ ಮಾಡಿದ್ರು? ಯಾರ ದೇಶದ ಲೂಟಿ ಹೊಡಿದ್ರು? ದೇಶವನ್ನು ಲೂಟಿ ಹೊಡೆದ್ರು. ಗ್ರಾಮೀಣ ಅಭಿವೃದ್ಧಿ ಮಾಡ್ತಾರೆ. ಒಂದು ದಿವಸ ದಯವಿಟ್ಟು 1 hour ಚರ್ಚೆನ ಇಟ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವ್ರು ಬರ್ಬೇಕಾಗಿಲ್ಲ, ನಾನು ಮಾತಾಡ್ತೀನಿ. ಯಾವ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿ ಬರ್ಬೇಕಾಗಿಲ್ಲ, ನಾನು ಇದ್ದೀನಿ ಅವ್ರ ಪರ ವಕ್ತಾರರಾಗಿ. ಅವ್ರ ವಕ್ತಾರ ಮಾತಾಡ್ತಾರೆ. ಇಲ್ಲಾಂದ್ರೆ ನೀರಾವರಿಯಲ್ಲಿ ಇದು ಗ್ರಾಮೀಣ ಅಭಿವೃದ್ಧಿ ಕೆಲಸ ಮಾಡಿದಂಥವ್ರು ಗೋವಿಂದ ಕಾರಜೋಳ ಬರ್ಲಿಕ್ಕೆ ಕೇಳಿ ಮಾತಾಡ್ತೀನಿ. ನಾನು ವಿಚಾರ ನೋಡ್ತೀನಿ. ನಾನು
ಇಲ್ಲ ಅವ್ರ ಮಂತ್ರಿಗಳು ಯಾರಿದ್ರು ಅವ್ರನ್ನ ಬರ್ಲಿಕ್ಕೆ ಮಾತಾಡ್ತೀನಿ, ಅವಾಗ ಪ್ರಿಯಾಂಕ ಖರ್ಗೆ ಕರೆಸ್ತೀನಿ ನಾನು. ಯಾವಾಗ ವಕ್ತಾರ ಮಾತಾಡೋದು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಇದ್ದೀನಿ ಮುಖ್ಯ ವಕ್ತಾರನಾಗಿ ಮಾತು ಹೇಳ್ತಾ ಇದ್ದೀನಿ. IT-BT ವಿಚಾರ ಕೂಡ ಹೇಳ್ತೀನಿ. IT-BT ಮಾತಾಡಲಿಕ್ಕೆ ನಾಚಿಕೆ ಆಗಬೇಕು ಬಿಜೆಪಿ ಅವರಿಗೆ. ಈ ರಾಜ್ಯವನ್ನ ಒಂದು IT-BT ಸಿಟಿ ಆಗಿ ಮಾಡಿ ಸಿಲಿಕಾನ್ ವ್ಯಾಲಿ ಅಂತ ಮಾಡಿದ್ದು ಇದೇ ಕಾಂಗ್ರೆಸ್ನ ಸರ್ಕಾರದ ಮರಿಬಾರ್ದು ಅಂತ ವಿಷಯ ಹೇಳ್ತೀನಿ. ಸುಮ್ಮನೆ ಕೊಚ್ಕೊಳ್ತಾರೆ IT-BT ಬಗ್ಗೆ. ಅದು ಗಂಧ ಗಾಳಿ ಗೊತ್ತಿಲ್ಲದಿರೋ ಮಾತಾಡ್ತಾ ಇದ್ರೆ ಈ ಸುವರ್ಣ ಸಮಯ ವ್ಯರ್ಥ ಆಗ್ತದೆ. ನನಗೆ ಈಗ ಬೇಜಾರಾಗ್ತದೆ. ವಿಚಾರ ಬಂದಿರತಕ್ಕಂಥ ಒಂದು ನಿಮಿಷ ಸರ್, ವಿಚಾರ ಬಂದಿರತಕ್ಕಂಥ ಅಭಿವೃದ್ಧಿಗೆ ನಾವು ದುಡ್ಡನ್ನ ಕೊಟ್ಟಿದ್ದೇವೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಕಾರ ಮಾಡ್ತಾ ಇದ್ದೇವೆ, ಅದು ಗ್ರಾಮೀಣ ರಸ್ತೆಗಳ ಬಗ್ಗೆ ಮಾಡ್ತಾ ಇದ್ದೇವೆ, ಮತ್ತೆ ಯಾವುದೇ ವಿಚಾರಗಳಿರಲಿ, ಅದು ಶಾಲೆಗಳಿರಲಿ, ಆಸ್ಪತ್ರೆಗಳು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತೀವಿ. ಸೊ ಈಗ ಅವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದವರನ್ನ ನಾವು ಸ್ಟುಡಿಯೋ ಕರ್ಕೊಂಡ್ ಬರ್ತೀವಿ, ನೀವು ಪ್ರಿಯಾಂಕ್ ಖರ್ಗೆ ಅವರು ನೀವು ಕರ್ಕೊಂಡ್ ಬರ್ತೀರಿ. ಕರೀರಿ, ಮಾತಾಡೋಣ. ಫಸ್ಟ್ ಒಪ್ಸಿ ಅವ್ರನ್ನ. ನನ್ನಂತ ವಕ್ತಾರೆ ಉತ್ತರ ಕೊಡಕ್ಕೆ ರೆಡಿ ಇದ್ದೀನಿ ಅವ್ರಿಗಂತ. ಏನ್ ಹೇಳ್ತೀರಿ ಸರ್ ನೀವು? ಸುಮ್ಮನೆ ಇಲ್ಲ ಸಲದ ಯಾವ್ದೋ ವಿಚಾರ ಗಾಳಿಯಲ್ಲಿ ಗುಂಡಾಡ್ಸೋದು ಆಗೋದಿಲ್ಲ. ಇವತ್ತು ವಿಚಾರ ಬಂದ್ರೆ ಅಂತಂದ್ರೆ ಅಭಿವೃದ್ಧಿ ದುಡ್ಡಿಲ್ಲ, ಗ್ಯಾರಂಟಿಗಳ ವಿಚಾರ ಅಂತ ಹೇಳ್ತಾ ಇದೀವಿ. ಗ್ಯಾರಂಟಿಗಳ ವಿಚಾರ ಹೇಳ್ತಾ ಇದೀನಿ ಕೇಳಿ. ಅದನ್ನ ನಿಮ್ ಶಾಸಕರು ಹೇಳಿದ್ದಕ್ಕೆ ಚರ್ಚೆ ಆಗ್ತಿದೆ ಸರ್. ಬರ್ತೀನಿ. ನಿಮ್ ಶಾಸಕರು ಹೇಳಿದ್ದಕ್ಕೆ ಚರ್ಚೆ ಆಗ್ತಾ ಇದೆ. ನಾಳೆ ಬರ್ತಾ ಇದ್ದೀನಿ. BR ಪಾಟೀಲ್ ಏನಂದ್ರು, ರಾಜು ಕಾಗೆ ಏನಂದ್ರು, ಡಾಕ್ಟರ್ ಪರಮೇಶ್ವರ್ ಏನಂದ್ರು, ಈಗ ಬಸವರಾಜ ರಾಯರೆಡ್ಡಿ. ನಿಮ್ ಶಾಸಕರು ಹೇಳಿದ್ದಕ್ಕೆ ಚರ್ಚೆ. ನೀವು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಿಟ್ಟು ಮಾಡ್ಕೊಳ್ಳೋದಾದ್ರೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೆದು ಶಾಸಕರು ಇನ್ನು ಮುಂದೆ ಹಿಂಗೆ ಮಾತಾಡಬಾರ್ದು ಅಂತ ಅವ್ರ ಮೇಲೆ ಏನಾದ್ರು ಸಿಟ್ಟು ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ಒಂದು ನಿಮಿಷ, ಪರಮೇಶ್ವರ್ ಮಾತಾಡಿದ್ನ ಅದನ್ನ ಏನ್ ಕ್ಲಾರಿಫೈ ಕೊಟ್ರೆ ಇಲ್ಲ ಅದಕ್ಕೆ ಇವರು ಕೊಟ್ಟರು. ಸೀರಿಯಸ್ ಆಗಿ ತಗೋಬೇಡಿ ನಾನು ಮಾತಾಡಿದ್ದೆ. ಅದಲ್ಲ, ಅವರು ಅವತ್ತಿನ ದಿವಸ ಮಾತಾಡಿದ ವಿಚಾರದಲ್ಲಿ ಕೂಡ ನೋಡಿ, ಅವತ್ತು ಮಾತಾಡಿದ ವಿಚಾರದಲ್ಲಿ ಅವರು ಕೂಡ ಕ್ಲಾರಿಫೈ ಕೊಡ್ತಾರೆ. ಇವತ್ತು ಕೂಡ ಹೇಳ್ತಾರೆ, ಒಂದು ವೇಳೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಹೆಚ್ಚು ಕಲೆಕ್ಷನ್ಗಳಾದ್ರೆ ನಾವು ಗಂಡಸರಿಗೂ ಕೊಡ್ಲಿಕ್ಕೆ ತಯಾರಿ. ಯಾಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಮಗೆ ಕಾಳಜಿ ಇರ್ತಕ್ಕಂಥದ್ದು. ನಂಬರ್ ಆಫ್ ವೆಹಿಕಲ್ಸ್ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು, ಕಾರ್ಗಳನ್ನ ಕಡಿಮೆ ಮಾಡಬೇಕು, ಟೂ ವೀಲರ್ಗಳನ್ನ ಕಡಿಮೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಹೆಚ್ಚು ಮಾಡಬೇಕು ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೆ ಏನಾದರೂ ಅರ್ಥ ಉಂಟಾ? ಆ ದೃಷ್ಟಿಕೋನದಿಂದ ಹೇಳ್ತೀವಿ ಹೊರತು ಗ್ಯಾರಂಟಿಗಳ ದುಡ್ಡಿಲ್ಲ ಅಂತ ಅವ್ರು ಹೇಳೂ ಇಲ್ಲ, ಅಭಿವೃದ್ಧಿ ದುಡ್ಡಿಲ್ಲ ಅಂದ್ರೂ ಕೂಡ ಅವ್ರು ಹೇಳಿಲ್ಲ, ಯಾವುದನ್ನು ಪೆಂಡಿಂಗ್ ಇಡ್ಲಿಲ್ಲ ಅನ್ನೋ ವಿಚಾರ ಹೇಳ್ತಾ ಇದ್ದೀನಿ. ಆಮೇಲೆ ಮಾನ್ಯ ರಾಜೀವ್ ಗೌಡ್ರು ಹೇಳೋ ರಾಜು ಕಾಗೆ ಹೇಳಿದ್ರು 15 ಕೋಟಿ 20 ಕೋಟಿ ಅನುದಾನ ಬಂದರೂ ಕೂಡ ವರ್ಕ್ ಆರ್ಡರ್ ಸಿಗ್ತಿಲ್ಲ ಅಂತ ಅಲ್ವಾ. ಡಾಕ್ಟರ್ G. ಪರಮೇಶ್ವರ್ ನಂತರದ ಕ್ಲಾರಿಫಿಕೇಶನ್ಸ್, ಅದು ಕೊಡಿಸೋ ಕ್ಲಾರಿಫಿಕೇಶನ್ಸ್ ರೀ, ಅದಕ್ಕೆ ಅರ್ಥ ಉಂಟಾ ರಾಜಕಾರಣದಲ್ಲಿ? ಪರಮೇಶ್ವರ್ ಹೇಳ್ತಾರೆ ಮುಖ್ಯಮಂತ್ರಿಗಳ ಬಳಿ ಹಣ ಇಲ್ಲಪ್ಪ ಅಂತ. ಯಾರು ಹೇಳಿದ್ರು? ಗೃಹ ಸಚಿವರು ಹೇಳಿದ್ರು. ಅಲ್ರಿ, ನೀವೇನೇ ಉತ್ತರ ಕೊಡಿ, ನೀವು ನಿಮ್ಮ ಶಾಸಕರನ್ನ ಫಸ್ಟ್ ಕನ್ವಿನ್ಸ್ ಮಾಡಿ. ದಿಸ್ ಇಸ್ ನಾಟ್ ಎ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಈಗ BR ಪಾಟೀಲ್ ಏನ್ ಹೇಳಿದ್ರಿ ಇವ್ರಿಗೆ? ಜಾಫರ್ ಯಾರ ಅಧಿಕಾರಿ ಇದ್ರಲ್ಲ, ಅವ್ರಿಗೆ ಏನ್ ಹೇಳಿದ್ರು? ಸರ್ಫರಾಜ್ಗೆ ಏನ್ ಹೇಳಿದ್ರು? ಭ್ರಷ್ಟಾಚಾರ ನಡೀತಾ ಇದೆ, ನಾನು ಜಾಸ್ತಿ ಬಾಯಿ ಬಿಟ್ರೆ ಸರ್ಕಾರ ಅಲುಗಾಡತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ರು. ನಂತರ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದು ಸುರ್ಜೇವಾಲಾ ಬರಬೇಕಾಯ್ತು ಅದಕ್ಕೆ ಕ್ಲಾರಿಫಿಕೇಶನ್ಸ್ ಕೊಡಿಸ್ಲಿಕ್ಕೆ. ಯಾರು ಹೇಳ್ತಿದ್ದಾರೆ ಇದನ್ನು? ಈಗ ನೋಡಿ, ನೀವು BJP ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತೀವಿ, ನೀವು ನಾಗಮೋಹನ್ ದಾಸ್ ಒಂದು ಕಮಿಟಿ ಮಾಡಿದಿರಿ, ಅವ್ರ ಕಡೆಯಿಂದ ರಿಪೋರ್ಟ್ ಕೊಡಿಸ್ತೀರಿ ಫೈನಲ್ ಆಗಿ, ಅದನ್ನು ಒಂದು ಸ್ವಲ್ಪ ಪಕ್ಕದಲ್ಲಿ ಇಡೋಣ. ನಿಮ್ಮ ಸರ್ಕಾರದಲ್ಲಿ ಏನು ನಡೀತಾ ಇದೆ ಕಳೆದ 2.5 ವರ್ಷ? ಕೇಳಿ ಸರ್, ಈಗ ಹಣಕಾಸು ಪರಿಸ್ಥಿತಿಯನ್ನು ಜೋಕ್ ಆಗ್ಬಿಟ್ಟಿದೆ ರೀ. ಪರಮೇಶ್ವರ್ ಅವ್ರ ಮಾತುಗಳನ್ನು ಕೇಳಿ ಏನಂದ್ರೆ, ಅವರು ಬಾದಾಮಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ದು, ಮುಖ್ಯಮಂತ್ರಿಗಳ ಈ ಹಿಂದಿನ ಕ್ಷೇತ್ರ ಬಾದಾಮಿಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅವರು, ಬಾದಾಮಿಯ ಸಮಗ್ರ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿದು ಒಂದು ಯೋಜನೆ ರೆಡಿ ಮಾಡಿ ಅಂತ. ಜನ ಖುಷಿಯಿಂದ ಚಪ್ಪಾಳೆ ಹೊಡೆದ್ಬಿಟ್ರು. 1,000 ಕೋಟಿ ರೂಪಾಯಿ ಬಂತು ಬಾದಾಮಿಗೆ ಅಂತ. 1,000 ಕೋಟಿ ರೂಪಾಯಿಯ ಯೋಜನೆ ಒಂದನ್ನು ಮಾಡಿ ಬಾದಾಮಿಯ ಸಮಗ್ರ ಅಭಿವೃದ್ಧಿಗೆ ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ತಮಾಷೆ ಏನ್ರಿ? ಯಾವುದೇ ಸಂಸ್ಥೆಯ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅವ್ರ ಪೇಮೆಂಟ್ಸ್ಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಎಸ್, ಹೌದು. ಈಗ 400 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ತಿಳ್ಕೋಣ. 1ನೇ ತಾರೀಕಿಗೂ ಯಾವುದಕ್ಕೂ ಒಂದು ಸಂಬಳ ಬರುತ್ತಲ್ಲ, ಆ ಡೇಟಿಗೆ ಸಂಬಳ ಬರುತ್ತಾ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಈ ಸರ್ಕಾರದ ಒಟ್ಟಾರೆ ಏನು ಹೇಳ್ತಾ ಇದ್ರು? ಗ್ಯಾರಂಟಿಗಳನ್ನು ಕೊಡ್ತೀವಿ. ಎಷ್ಟು ತಿಂಗಳಿಗೆ ಹಣ ಕೊಡ್ತಾ ಇದ್ದೀರಿ? ಆಯ್ತಪ್ಪ, ಗ್ಯಾರಂಟಿಗಳನ್ನೇ ಕೊಡ್ತಾ ಇದ್ದೀರಲ್ವಾ, ಎಷ್ಟು ತಿಂಗಳಿಗೊಮ್ಮೆ ಹಣ ಕೊಡ್ತಾ ಇದ್ದೀರಿ? ಅದರ ಸ್ಥಿತಿಗತಿ ಏನು? ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಿಗೆ ಎಷ್ಟು ಹಣವನ್ನು ತುಂಬಿಕೊಟ್ಟಿದ್ದೀರಿ? ವಿದ್ಯುತ್ ನಿಗಮಗಳಿಗೆ ಎಷ್ಟು ಹಣವನ್ನು ತುಂಬಿಕೊಟ್ಟಿದ್ದೀರಿ? ಸರಿಯಪ್ಪ, ಗೃಹಲಕ್ಷ್ಮಿಗೆ ತಿಂಗಳ ಯಾಕೆ ಹಣವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ನೀವು ಗ್ಯಾರಂಟಿಗಳನ್ನು ಹೇಳಿದರೆ ಅಟ್ಲೀಸ್ಟ್ ಅದನ್ನಾದರೂ ಫುಲ್ಫಿಲ್ ಮಾಡಿ. ಇನ್ನೊಂದು ಕಡೆ ಇಲ್ಲ, ನಾವು ಗ್ಯಾರಂಟಿಗಳನ್ನು ಕೊಡ್ತಿದ್ದೀವಿ, ಅಭಿವೃದ್ಧಿಗೂ ಮಾಡ್ತಿದ್ದೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿದ್ದೀವಿ. ಸ್ವಲ್ಪ ಓಡಾಡಿ ಬನ್ನಿ ನಾಗರಾಜ್. ಅದು ನನಗೆ ಗೊತ್ತು, ನೀವು ತುಂಬ ಓಡಾಡ್ತೀರಿ, ಬೆಳಗಾವಿಯಿಂದ ಬೆಂಗಳೂರುವರೆಗೆ ಓಡಾಡ್ತಾನೆ ಇರ್ತೀರಿ, ಅನೇಕ ಶಾಸಕರನ್ನು ಭೇಟಿ ಆಗ್ತೀರಿ. ಒಂದಕ್ಕೆ ಸಲ ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ದಿಸ್ ಇಸ್ ಅ ಸೀರಿಯಸ್ ಇಶ್ಯೂ, ದಿಸ್ ಇಸ್ ನಾಟ್ ಇಶ್ಯೂ. ಪ್ರತಿಯೊಂದು ಇಶ್ಯೂವನ್ನು ಫೈಟ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್ ನೀವು ಮಾಡ್ಕೊಳ್ಳಿ, ನಿಮ್ಗೆ ರಾಜಕೀಯ ಇರಬೇಕು ಅಂತ.
ಆದ್ರೆ ಪ್ರಶಾಂತ್ ಈ ಸರ್. ರೀತಿಯ ಅತಿರೇಕದ ಗ್ಯಾರಂಟಿಗಳ ವಯಬಿಲಿಟಿ ಏನು, ದಟ್ ಈಸ್ ಇಂಪಾರ್ಟೆಂಟ್ ಅಂಡ್ ಪರ್ಟಿನೆಂಟ್ ಕ್ವಶನ್. ಬಿಜೆಪಿ ಅವ್ರ ಭ್ರಷ್ಟಾಚಾರ ಆಯ್ತು, ನಮ್ಮ ಇಬ್ರು ದೂದ್ ಕಾ ದುಲಾ ಅಲ್ಲ ಆಯ್ತಪ್ಪ, ಮೂರನೇವ್ರು ಕೂತಿದ್ದಾರೆ, ಅವ್ರ ಸರ್ಕಾರ ಇದ್ದಾಗೂ ಏನು ಭಾರಿ ಬಂಗಾರದ ಹೊಳೆ ಏನು ಹರಿತಾ ಇರಲಿಲ್ಲ, ಭ್ರಷ್ಟಾಚಾರ ಏನು ಕಂಪ್ಲೀಟ್ ಆಗಿ ನಿಂತು ಹೋಗಿರಲಿಲ್ಲ. ಲೆಟ್ಸ್ ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್ ಅಂಡ್ ಗೋ ಫಾರ್ವರ್ಡ್. No, I'm asking you this one. Accepting the fact I'm telling you. For example, ನೀವು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀರಿ. 1 ತಿಂಗಳು 2 ತಿಂಗಳು ತಡ ಆಗಿದ ತಕ್ಷಣ ಅವ್ರು ಕೊಡ್ಲಿಲ್ಲ ಅಂತ ವಿಚಾರ ಹೇಳಬಾರ್ದು ನೀವು. ಸ್ವಲ್ಪ ನೋಡಿ, ಅರ್ಥ ಹೇಳ್ಬಾರ್ದ್ರಿ, ಕೊಡ್ಲಿಲ್ಲ ಅಂತ ನಾವು ಹೇಳ್ಬಾರ್ದ? ಅದಲ್ಲ, ನಾವು ಕೊಡ್ಲಿಲ್ಲ ಅನ್ನೋದು ಫ್ಯಾಕ್ಟ್ ಯಾಕೆ ಹೇಳ್ಬಾರ್ದು ಸರ್? ಕೊಟ್ಟ ಮಾತ ನಡ್ಕೊಂಡಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಅವ್ನು ಒಂದ್ ವೇಳೆ 1 ತಿಂಗಳು ಲೇಟ್ ಆದ್ರೆ ನೆಕ್ಸ್ಟ್ ತಿಂಗಳಲ್ಲಿ 2 ಸೇರಿ ಹಾಕಿರ್ತಕ್ಕಂಥ ನಿಜ ಅನ್ಬೇಕಾದ್ರೆ ಆಗ್ತದೆ. ಇವತ್ತು ನಾಗರಾಜ್ ಯಾದವ್, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದಿರಿ, ಹಾಲಿನ ರೇಟ್ ಜಾಸ್ತಿ ಮಾಡಿದಿರಿ, ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡಿದಿರಿ, ಜಾಸ್ತಿ ಮಾಡಿರೋ ಹಣವನ್ನು 2 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಜನ ಹೇಳಿದ್ರೆ ಸುಮ್ಮನೆ ಇರ್ತೀರಾ? ಹಂಗಾಗೋದಿಲ್ಲ, ಹಂಗಾಗೋದಿಲ್ಲ. ಕೇಳ್ಕೊಳ್ಳಿ, ಒಂದ್ ನಿಮಿಷ ಕೇಳ್ಕೊಳ್ಳಿ. ನೀವು ಪೆಟ್ರೋಲ್ ಬಗ್ಗೆ ರೇಸ್ ಮಾಡಿದ್ರೆ, ಸ್ಟಾಂಪ್ ಡ್ಯೂಟಿ ರೇಸ್ ಮಾಡಿದ್ರೆ, ಇದೇ ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರ ನಮ್ಮ ಪಾಲನ ಸರಿಯಾಗಿ ಕೊಟ್ಟರೆ ನಾವ್ಯಾಕೆ ರೇಸ್ ಮಾಡ್ತಾ ಇದ್ದೀವಿ? Why are they not giving on time? Why are not questioning them? ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳು ನಮಗೆ ಪ್ರತಿ ವರ್ಷ ಅನ್ಯಾಯ ಆಗ್ತಾ ಇದೆಯಲ್ಲ. ಪ್ರತಿ ತಿಂಗಳು ಹೋಗಿ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಆಗ್ತಾರಲ್ಲ ಮುಖ್ಯಮಂತ್ರಿಗಳು, ಏನ್ ರೆಸ್ಪಾನ್ಸ್ ಮಾಡ್ತಾರ್ರಿ? ಅವ್ರು ಕೊಡಬೇಕಾಗಿರೋ ಯೋಜನೆಗಳು ಕೊಟ್ರೇನ್ರಿ? ಉದಾಹರಣೆಗೆ ಬೆಂಗಳೂರು ತಗೋಬೇಡೋಣ. ಇವತ್ತು ಒಂದ್ ನಿಮಿಷ ಮುಗಿಸ್ತೀನಿ. ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಅವ್ರು ಕೊಡಬೇಕಾದ ದುಡ್ಡನ್ನ ಕೊಟ್ರ? ಅವರು ಕೆರೆಗಳ ಅಭಿವೃದ್ಧಿಗೋಸ್ಕರ 3,000 ಕೋಟಿ ಅನೌನ್ಸ್ ಮಾಡಿದ್ರು, ಕೊಟ್ರ? ಬೆಂಗಳೂರು ನಗರ ಪೆರಿಫಲ್ ರೋಡ್ 3,000 ಕೋಟಿ ಕೊಟ್ರ? ಇದು ಭದ್ರಾ ಮೇಲ್ದಂಡೆ 5,300 ಕೋಟಿ ರಾಷ್ಟ್ರೀಯ ಯೋಜನೆ ಅಂತೇಳಿ ಅನೌನ್ಸ್ ಮಾಡಿ ಚುನಾವಣೆ ಪ್ರಚಾರಕ್ಕೆ ಇಡ್ಸಿದ್ರಲ್ಲ, ಕೊಟ್ರ? ಅದು ಕೂಡ ಹೇಳ್ತಾ ಇದೀನಿ ಕೇಳಿ. ಅವ್ರು ಕೊಟ್ಟಿರ್ತಕ್ಕಂಥ ನಾವಿವತ್ತು ಕೆಲವು ಇಲಾಖೆಗಳು ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂತಂದ್ರೆ ನಾವು ವೆಲ್ಫೇರ್ ಸ್ಕೀಮ್ಗಳನ್ನ ಮಾಡಬೇಕು, ಅಭಿವೃದ್ಧಿನ ಮಾಡಬೇಕು, ರಾಜ್ಯವನ್ನ ಪ್ರಗತಿಪರ ರಾಜ್ಯವಾಗಿ ತಗೊಂಡು ಹೋಗ್ಬೇಕೆ ನಾವು ಪ್ರಯತ್ನ ಮಾಡಬೇಕು. ಮೊದಲು ಈ ರಾಜ್ಯವನ್ನ ದಿವಾಳಿಯತ್ತ ಕರ್ಕೊಂಡೋಗಿದ್ದು ಬಿಜೆಪಿಯವರು ಮತ್ತು ಕುಮಾರಸ್ವಾಮಿ ಅವರು. ಒಂದು ಯೋಜನೆಗಳ ಲಿಸ್ಟ್ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಯೋಜನೆಗಳ ಲಿಸ್ಟ್ ಹೇಳಿದ್ರಲ್ಲ, ದುಡ್ಡು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಯೋಜನೆಗಳ ಲಿಸ್ಟ್ ಹೇಳಿದ್ರಲ್ಲ, ಅದಕ್ಕೆ ಕೊಟ್ರ, ಇದಕ್ಕೆ ಕೊಟ್ರ, ಅದಕ್ಕೆ ಕೊಟ್ರ, ಇದಕ್ಕೆ ಆ ಯೋಜನೆಗಳನ್ನ ನೀವು ಮಾಡಿದ್ರ? ಯಾವ ಯೋಜನೆಗಳು? ಆ ಯೋಜನೆಗಳನ್ನ ನೀವು ಇವತ್ತು ಹೇಳ್ತೀನಿ ಕೇಳಿ. ನಾವು ಯೋಜನೆಗಳನ್ನ ಮಾಡ್ತೇವೆ, ಮಾಡಿದ್ರ ಅಂತ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಕೇಳ್ಕೊಳ್ಳಿ. ನೀರಾವರಿ ಯೋಜನೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಗೆ ಇಟ್ಟು ದುಡ್ಡು ಬಂದಿರಲಿಲ್ಲ, ಆ ದುಡ್ಡನ್ನ ನಾವು ರಾಜ್ಯ ಸರ್ಕಾರದಿಂದ ಹಾಕಿ ಯೋಜನೆ ಮಾಡಿದೀವಿ ಅನ್ನುವಂತಿದ್ರೆ ಹೇಳ್ರಿ ಅದನ್ನ. ಒಂದು ನಿಮಿಷ, ಭದ್ರಾ ಮೇಲ್ದಂಡೆ ಯೋಜನೆಗೆ ಅವ್ರು ಕೊಡ್ಲಿಲ್ಲ ಅಂದ್ರೂ ಕೂಡ ಇವತ್ತಿಲ್ಲ ನಾವೇ ಮಾಡ್ತೇವೆ. ಈಗ ಮಾಡಿದ್ರೆ ಹಣಕಾಸಿನ ತೊಂದರೆ ಆಗಿದೆ ಅಂತ ಹೇಳಿ ಹೇಳ್ಕೊಳ್ಳಿ. ನಿಮಿಷ ಹೇಳ್ತಾ ಇದೀನಿ ಕೇಳಿ. ಇವಾಗ ಬೆಂಗಳೂರು ನಗರ ಅಭಿವೃದ್ಧಿಗೆ ದುಡ್ಡು ಕೊಡ್ಲಿಲ್ಲ, ಮಾಡ್ತಾ ಇಲ್ವಾ ನಾವು? ಏನಾಗ್ತಿದೆ? ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಇನ್ನೊಂದು 2-3 ವರ್ಷದಲ್ಲಿ ನೋಡಿ, ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟದ ನಗರವಾಗಿ ಮಾಡಲಿಲ್ಲ ಅಂತಂದ್ರೆ ಕೇಳಿ ಕಾಂಗ್ರೆಸ್ ಅವ್ರನ್ನ. ನೀವು ಯಾರಿಗೆ ಹೇಳ್ತೀರಿ? 8:00 ನಂಗೆ ನ್ಯೂಸ್ ಅವರ್ ಇದೆ. ಒಂದ್ ನಿಮಿಷ ಮುಗಿಸ್ತೀನಿ. 8:00 ನ್ಯೂಸ್ ಅವರ್ ಇದೆ. ಪ್ರಶಾಂತ್ ಮಾತಾಡ್ತಾ ಇದ್ರು. 9:00 ಮುಗಿಸ್ತೀನಿ. ನಾಗರಾಜ್ ಯಾದವ್ ಕೋಟಿ ರೂಪಾಯಿ ಕೊಟ್ಟದೆ ವರ್ಕ್ ಆರ್ಡರ್ ಆಗಿಲ್ಲ ಅಂತ. ನಾಗರಾಜ್ ಯಾದವ್ 8:00 ನ್ಯೂಸ್ ಅವರ್ ಇದೆ. 9:00 ಮುಗಿಸ್ತೀನಿ ನಾನು. ಇಲ್ಲೇ ಒಂದು ಕಾಫಿ ಗಿಫಿ ಕುಡ್ಕೊಂಡು ಬನ್ನಿ 9:00 ವಾಪಸ್ಸು. ನನ್ನ ಕಾರ್ನಲ್ಲಿ ನಾ ಬೆಂಗಳೂರಲ್ಲಿ ನಿಮ್ಮನ್ನೊಂದು ರೌಂಡಿಗೆ ಕರ್ಕೊಂಡು ಹೋಗ್ತೀನಿ. ಅರೆ, ಅವ್ರು ಹಾಳು ಮಾಡಿದ್ರೆ ಸರಿ ಮಾಡಕ್ಕೆ ನಮ್ಗೆ 2 ವರ್ಷ ಬೇಕ್ರಿ. ಒಂದು ಕೆಲಸನ ಮಾಡಿದಿರಾ? ಇಡೀ ಬೆಂಗಳೂರಿನ ಅಧೋಗತಿಗೆ ತಗೊಂಡೋದ್ರು. 40% ಕಮಿಷನ್ ನೋಡ್ಬಿಟ್ಟು ಇವತ್ತು ದಿವಸ ಹೇಳ್ತಾ ಇದೀನಿ ಕೇಳಿ. 2.7 ಲಕ್ಷ ಕೋಟಿ ಸಾಲ ನಮ್ಮೆಲ್ಲ ಇಟ್ರಿ. ಅವ್ರು ಬೆಂಗಳೂರಲ್ಲಿ ಓಡಾಡ್ತೀನಿ. ಅರ್ಥ ಆಗೋದಿಲ್ಲ ನಿಮ್ಗೆ? ಬೇಡ ಡಿಸೈಡ್ ಮಾಡೋಣ. ಮುಖ್ಯಮಂತ್ರಿಗಳ ಮನೆಯಿಂದ 10 ಕಿಲೋಮೀಟರ್ ರೇಡಿಯಸ್ ದೂರ ಹೋಗೋದು ಬೇಡ. 10 ಕಿಲೋಮೀಟರ್ ರೇಡಿಯಸ್ ಕರ್ಕೊಂಡೋಗ್ತೀನಿ. ರೋಡ್ಗಳನ್ನ ಯಾವ್ದು ಬಿಜೆಪಿ ಅಧ್ವಾನ ಆಗಿತ್ತು, ಯಾವ ಸರಿ ಮಾಡಿದ್ರೆ ನಾನು ತೋರಿಸ್ತೀನಿ ಬನ್ನಿ ಅಂಚದಲ್ಲಿ ನಾನು ಮಾತ್ರ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಹೇಳ್ತೇನೆ ಕೇಳಿ. ಬೆಂಗಳೂರು ಬಗ್ಗೆ ಕಾಳಜಿ ಇರಲಿಲ್ಲ, ಬೆಂಗಳೂರಿನ ಗ್ರಾಮಾಂತರ ಬಗ್ಗೆ ಕಾಳಜಿ ಇರಲಿಲ್ಲ, ಇಡೀ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲದ ವ್ಯಕ್ತಿಗಳು ಯಾರು ಇದ್ರೆ ಈ ನತದುಷ್ಟ ಬಿಜೆಪಿಯವರನ್ನು ಮಾತ್ರ. ಅಧಿಕಾರಕ್ಕೆ ಬಂದು 2 ತಿಂಗಳಾಗಿಲ್ರಿ ನಾಗರಾಜ್, ಅದು 2.5 ವರ್ಷ ಆಯ್ತು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವ ಸಮಯ ಬಂದಾಯ್ತು. ಈಗಾದ್ರೂ ಹೇಳಿ, PSI ಸ್ಕ್ಯಾಮ್ ಏನ್ ಮಾಡಿದ್ರಿ? ಭ್ರಷ್ಟಾಚಾರ 40% ನೋಡಿ ಸರ್, ಒಂದ್ ಹೇಳ್ತೀನಿ ಕೇಳಿ. ಏನ್ ಮಾಡಿದ್ರಿ? ನಾವು ಕೇಂದ್ರ ಸರ್ಕಾರ ತರ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋಗಳನ್ನ ಕೈಗೊಳ್ಳೋರಲ್ಲ. ಸದುಪಯೋಗ ಪಡಿಸ್ಕೊಂಡಿದ್ದಾದ್ರೂ ಹೇಳ್ರಿ, ಸದುಪಯೋಗ ಪಡಿಸ್ಕೊಂಡಿದ್ದಾದ್ರೂ ಹೇಳಿ, ಸದುಪಯೋಗ ಬಿಟ್ಟಾಕಿ. ಒಂದ್ ನಿಮಿಷ ಇಟ್ಕೊಳ್ಳಿ. ಕೇಂದ್ರ ಸರ್ಕಾರ ಯಾವ್ದು ಪ್ರಶಾಂತ್ ಸರ್, ಪ್ರಶಾಂತ್ ಸರ್ ನನ್ನ ಟೈಮ್ ತಗೋಬೇಡಿ. ಅವರೇ ಆನ್ಸರೇಬಲ್ ಇದೆ. ಕಟಕಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ನಮ್ ಕಡೆ ಸುಮಾರು ಕೈ ತೋರಿಸಿ ನಾವು ಆನ್ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.